ತನ್ನಿನ ಕಡೆ ಯಾವ ಮರ ಅಂತ ಹೇಳ್ತಾ ಗೈಸ್, ಇವಾಗ ನನ್ನ ಆಕ್ಷನ್ ಟೈಮ್. ಒಳ್ಳೆ ಡೈಲಾಗು ಸಂಧ್ಯಾ, ಬಟ್ ನಾನು ಕರ್ಗಲ್ಲ ಇದಕ್ಕೆಲ್ಲ. ಫುಲ್ ಎಡಿಟಿಂಗ್ ಅಲ್ಲಿ ಮುಳುಗಿದ ಸಂಧ್ಯಾ. ಅಣ್ಣ ಹುಷಾರಣ್ಣ, ಮತ್ತೆ ಸಿಗ್ತೀವಲ್ಲ ಗೊತ್ತಿಲ್ಲ. ಹಾಲ ನಿಂಬೆಹಣ್ಣ ನಾವೆಲ್ಲ ಹಾಕಿ ಇವರದು ಹೋಗ್ಬಿಡುತ್ತ. ಗುಡ್ ಮಾರ್ನಿಂಗ್ ಗಾಯ್ಸ್. ಯಾಕೋ ಬೆಳಗ್ಗೆನೆ ಈ ಕಡೆ ಈ ಪಾರ್ಟ್ ಈ ಕಡೆ ಹೆವಿ ಹೆಡ್ಡೇಕ್ ಆಗ್ತಿದೆ. ಯೂಶಲ್ ಆಗಿ ಇದು ಎಡಿಟ್ ಮಾಡ್ಬೇಕಾದ್ರೆ ಬರ್ತಾ ಇತ್ತು. ಇವತ್ತು ಎಡಿಟ್ ಮಾಡಿಲ್ಲ, ಬೆಳಗ್ಗೆ ಎದ್ದಾಗಿಂದ ತಲೆ ಗಿಮ್ ಅಂತ ಐತೆ. ಮಾಡಬೇಕು ಗಾಯ್ಸ್. ಬೆಳಗ್ಗೆನೆ ರೂಮ್ ಕ್ಲೀನ್ ಮಾಡೋ ಕೆಲಸ ಸ್ಟಾರ್ಟ್ ಆಗುತ್ತೆ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ, ಯಾಕ ಮನೆಗೆ ಬಂದ ನಾನು ಮನೇಲಿ ಹೊರಗಡೆ ಬಂದೆ. ನನ್ ಮನೇಲಿ ಇಲ್ಲ ಕಣೆ. ನಾನು ನಿಜ ಮನೇಲಿ ಇಲ್ಲ ಕಣೆ. ಸರಿ, ಒಂದ್ ಕೆಲ್ಸ ಮಾಡು, ಸೀದಾ ಗಾಡಿ ತಗೊಂಡು ಕೇರ್ಕೊಂಡು ಬಂದ್ಬಿಡ್ತೀಯಾ? ಸ್ವಲ್ಪ ಕೆಲ್ಸ ಮಾಡು, ಮಾಡಿ ಮೇಲೆ ಬಾ. ಮಾಡಿ ಮೇಲೆ ಇರೋದು. ಅವ್ರನ್ನ ಮೇಲೆ ಕರ್ಕೊಂಡ್ ಬಾ. ಓ ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಕರ್ರಗಾಗಿರೋ ನೀನ ನಿಂಗೆ ಅಜ್ಜಿ ಮೇಲೆ ತುಂಬಾ ಲವ್ ಅಲ್ವಾ? ಅದಲ್ಲ ಪಾಯಿಂಟೇ ಅಲ್ಲ ಅದು. ಅಜ್ಜಿ ಮೇಲೆ ನಿಂಗೆ ತುಂಬಾ ಲವ್ ಐತಾನೆ. ಅಜ್ಜಿ ಮೇಲೆ ನಿಂಗೆ ತುಂಬಾ ಲವ್ ಐತಾನೆ. ಅಜ್ಜಿ ನಿಂಗೋಸ್ಕರ ಮಾಡ್ರ ಅವಲಕ್ಕಿನ ಫಸ್ಟ್ ತಿನ್ನು, ಆಮೇಲೆ ಪ್ರೂವ್ ಮಾಡಿ ಲವ್ ಐತಾ ಇಲ್ಲ ಅನ್ಬಿಟ್ಟು. ನಾನು ಅವಲಕ್ಕಿ ತಿಂದಿ, ನೀವು ಬಿರಿಯಾನಿ ತಿನ್ಕೊಂಡ್ಬನ್ನಿ. ಏನ ಹಿಂಗ ಹೇಳ್ತಿಲ್ಲ? ಏನ್ ತರ ಥಾಟ್ಸ್. ಬಿರಿಯಾನಿ ಒಂದು ಪೀಸ್ ಕೊಡ್ತೀನಿ ಬಿಟ್ಟು ನಿಂಗೆ. ನನ್ನ ತಲೆ ಬೇರೆ ಗಿಮ್ ಅಂತ ಐತಲ್ಲ, ಸಂಧ್ಯಾ ಬೇರೆ ಬಂದಿದ್ಲು, ಸಿಕ್ತು ಚಾನ್ಸ್ ಅಂತ ತಲೆಗೆ ಎಣ್ಣೆ ಹಾಕು ಅಂತ ಹೇಳಿದೆ. ಅದು ಕೈಗೆ ಎಣ್ಣೆ ಹಾಕೊಂಡು ತಲೆಗೆ ಮಸಾಜ್ ಮಾಡಬೇಕು ಅಂತ ಹೇಳಿದ್ದು. ಏನ ಓಕೆ ಅಂತ ಹೇಳ್ಬಿಟ್ಟವಳೆ. ಈ ಥರ ರೆಮಿಡಿ ಹುಡ್ಕೊಂಡು ಹೋದ್ರೆ ಹೀಲೇನೋ ಆಗುತ್ತೆ, ಆದರೆ ಟೈಮ್ ಹಿಡಿಯುತ್ತೆ. ಫೋನ್ ನೋಡಿದ್ರೆ ತಲೆ ಗಿಮ್ ಅಂತೈತೆ. ಇವತ್ತೊಂದು ವೀಡಿಯೋ ಬೇರೆ ಬಿಡಬೇಕು, ಕನ್ಸಿಸ್ಟೆನ್ಸಿ ಹೊರಟೋಗುತ್ತೆ, ಆಗಲ್ಲ. ಆಲ್ಟರ್ನೇಟ್ ಏನಾದ್ರು ಮಾಡಬೇಕು, ಇನ್ಸ್ಟೆಂಟಾಗಿ ರಿಲೀಫ್ ಸಿಗೋಕೆ ಏನಾದ್ರು ಮಾಡಬೇಕು. ಸೇಮ್ ಬ್ರೋ. ಆರಾಮ? ನಾನು ಸ್ವಲ್ಪ ಆರಾಮಿಲ್ಲ ಬ್ರೋ. ಬೆಳಗ್ಗೆ ಎದ್ದಾಗ ಅಂದರೆ ಯೂಸಲ್ ಈ ಕಡೆ ಫ್ರಂಟಲ್ಲಿ ಎಡಿಟ್ ಮಾಡ್ಬೇಕಾದ್ರೆ ಈ ಕಡೆ ಫ್ರಂಟಲ್ಲಿ ಹೆಡ್ಡೇಕ್ ಬರುತ್ತೆ. ಇವಾಗ ಫೋನ್ ಹಿಡಿಯೋಕೆ ಮುಂಚೆನೇ ಹೆಡ್ಡೇಕ್ ಸ್ಟಾರ್ಟ್ ಆಗುತ್ತೆ. ಜಾಸ್ತಿ ಸ್ಕ್ರೀನ್ ಟೈಮ್ ಆನಿದ್ದಾಗ ಹಂಗೆ ಆಗುತ್ತೆ. ಸ್ಕ್ರೀನ್ ಟೈಮ್ ಆನಿದ್ದಾಗ ಆಮೇಲೆ ಕೋಲ್ಡ್ ವೆದರ್ ಐತೆಲ್ಲ, ವೆದರ್ ಕೋಲ್ಡ್ ಇರೋದನ್ನು ಹೆವಿ ಕೋಲ್ಡ್ ಕಾಮನ್ ಇದು. ಕಾಮನ್ ಅದು. ಮೈಕೈ ನೋವು ಬರೋದು, ತಲೆನೋವು ಬರೋದು, ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ. ಆಮೇಲೆ ಸ್ಕ್ರೀನ್ ಟೈಮ್ ಜಾಸ್ತಿ ನಾವು ನೋಡೋದ್ರಿಂದ ಅದನ್ನು ಬರುತ್ತೆ. ಓಕೆ ಬ್ರೋ. ಬಾಯ್. ಜೊತೆ 7 ಸೇವೆನೂ ಒಂದಿರಲಿ, ಕೊಬ್ಬರಿ ಎಣ್ಣೆ. ನೀನು ಕೇಳಲು ನಾ ಬೇಡ ಎನ್ನಲೆ, ತಗೊಳ್ಳೆ ಸಂಜೆ ಇದೆ ನಿನ್ ಕರ್ಮ ಅನ್ಕೊಳ್ಳಿ. ಸೂಪರ್ ಸಂಧ್ಯಾ, ಸೂಪರ್ ಸಂಧ್ಯಾ. ಹಿಡ್ಕೊಂಡು ನಿನ್ನ ಇನ್ ತಿನ್ಬೇಕಾ? ಪ್ಯಾಂಟಲ್ಲಿ ಎಳಿಬೇಡ ಆಯ್ತಾ? ನೆಮ್ಮದಿಯಾಗಿ ತಿಂತಾ ಇದಾರೆ ಅಂದ್ರೆ ಆ ನೆಮ್ಮದಿನ ಹಾಳು ಮಾಡೋ ಕೆಲಸ ಮಾಡೋದೆಲ್ಲ ನಿನ್ನ ಅಭ್ಯಾಸ. ನೀನು ಅಜ್ಜಿ ಕೊಟ್ಟಿಲ್ಲ ನೀನು ಲೈಫಲ್ಲಿ ಅಪ್ರೂವ್ ಹುಡುಗಿ ಇರ್ಬೇಕು ಅಂದ್ರೆ ಅಮ್ಮ ತರ ತಿನ್ಸೋ ಹುಡುಗಿ ಇರ್ಬೇಕು. ಅಮಾವಾಸ್ಯೆ ಪೌರ್ಣಮಿ ತಿಂಗ್ಳಿಗೆ ಒಂದೇ ಸಿಗುತ್ತೆ. ಆದ್ರೆ ಇವ್ರು ತಿನ್ಸೋದಿದೆಯಲ್ಲ 6 ತಿಂಗ್ಳಿಗೆ ಒಂದ್ಸತಿನ ಹೇಳ್ತಿದ್ದೀನಿ ಬರ್ತದೆ. ಏನ್ ವಿಶೇಷ? ಒಂದ್ಸತಿ ಕೇಳಿದ್ರೆ 3 ಸತಿ ತಿನ್ನಿಸ್ತಾ ಇದೆಯಾ? ಇಲ್ಲ ತಿನ್ನು. ನಾನು ಚೆನ್ನಾಗಿರ್ತೀನಿ, ಚೆನ್ನಾಗಿರೋದಕ್ಕೂ ನೀನು ತಿನ್ಸೋದಕ್ಕೂ ಏನು ಲಿಂಕು ಅಂತ. ನಾನು 3 ಮೆಣಸಿನ್ಕಾಯಿ ತಿನ್ನಿಸ್ದೆ ಅವಾಗಲಿಂದ.
ಅವನು ಏನೋ ಕನ್ಸರ್ನ್ ತೋರಿಸ್ತಾ ಇದೆಯಲ್ಲ ಎಲ್ಲ ಕಾನ್ಸಂಟ್ರೇಷನ್ ಅಲ್ಲೈತೆ ಮರ್ತೋಗ್ಬಿಟ್ಟೆ. ಯಾಮಾರಿಸ್ಬಿಡ್ತಾರೆ ಅಲ್ವಾ? ಗೊತ್ತಾಯ್ತು ಹುಡುಗಿ ಬಗ್ಗೆ ಮಾತಾಡ್ಬೇಡ ನೀನು, ಆಯ್ತಾ? ಸರಿ ಸಂಜೆ. ನನ್ನ ಹತ್ರ ಬೇಡ, ನಾನು ಸರಿ ಇಲ್ಲ. ಸರಿ ಸಂಜೆ, ತಿಕ್ಲ ಹತ್ರ ತಿಕ್ಲ ಬಗ್ಗೆ ಮಾತಾಡ್ಬೇಡ. ಓಕೆ ಮೆಂಟಲ್ ಅಕ್ಕ. ನಮ್ಮ ಅಣ್ಣಗೆ ಏನೋ ಡೌಟ್ ಬೇಕಾಗಿತ್ತು ಎಷ್ಟೊತ್ತಿಗೆ. ಇಟ್ಸ್ ಓಕೆ. ನಮ್ಮ ಅಣ್ಣಗೆ ಗೊತ್ತಿಲ್ಲ ಆ ಕಡೆ ಈಗ ನೋಡ್ತಾನೆ. ಹಾಕ್ಕೊಡ್ತಿದ್ದಲ್ಲ ಕೇಳಿದ್ರೆ. ಥ್ಯಾಂಕ್ ಯು ಅಕ್ಕ. ಏನಿಲ್ಲ, ಏನಿಂದ ಏನಾರು ನೋಟಿಸ್ ಮಾಡಿದೆ ಸಿನಾ? ಆಕ ಸ್ವಲ್ಪ ನೋಡಿಲ್ಲ. ಬಿಸಿ ಟಚ್ ಆಯ್ತು. ಸರಿ ಸಂಜೆ, ಈ ಕರ್ಬೇವಿನ ಸೊಪ್ಪು ಅಲ್ವಾ ಇದು? ಕರ್ಬೇವಿನ ಸೊಪ್ಪು ಬೆಲೆ ಗೊತ್ತಿರ್ಬೇಕಲ್ಲ. ಹಿಂಗೆ ತಿನ್ನು. ಇಲ್ಲ ನೀನ್ ತಿನ್ನು ಸಂಧ್ಯಾ. ಕರ್ಬೇವಿನ ಸೊಪ್ಪು ತಿನ್ನು ಸಂಧ್ಯಾ, ನೀನ್ ತಿನ್ನು ಸಂಧ್ಯಾ. ಥ್ಯಾಂಕ್ಸ್ ಕಾ. ಅನ್ನದ ಬೆಲೆ ಬಗ್ಗೆ ಕೇಳ್ದೆ ಅಲ್ಲ, ನಿಂಗೆ ಆಹಾರದ ಬೆಲೆ ಗೊತ್ತಾ? ಹಾ, ತಿನ್ನು. ಆಹಾರ ಇದು, ತಿನ್ನು. ಇವಾಗೇನು ವೇಸ್ಟ್ ಮಾಡ್ಬೇಕಾ ಇದನ್ನ? ಟೇಸ್ಟ್ ಐತೆ, ತಿನ್ನೋ. ಕಚ್ಚು ಆಗಿ ಟೊಮೆಟೊ ಬಾತ್ ನಮ್ ಸೀನಾ ಮಾಡಿರೋದು. ಟೇಸ್ಟ್ ನೋಡಿ ಹೆಂಗಿದ್ದೆ ಅಂತ ರಿವ್ಯೂ ಕೊಡ್ತೀನಿ ಸೀನಾ. ಸೀನನ್ ಜೊತೆ ಕುಕಿಂಗ್ ವ್ಲಾಗ್ಸ್ ಮಾಡ್ರೆ ಚೆನ್ನಾಗಿರುತ್ತೆ. ಸೀನಾ ನೀನ್ ಯಾರ ಜೊತೆ ಮಾಡ್ತೀಯ? ನನ್ ಜೊತೆ ಮಾಡ್ತೀಯ, ತೇಜ ಜೊತೆ ಮಾಡ್ತೀಯಾ? ಹೇಳು ಸೀನಾ. ಅಷ್ಟೇ, ಅವ್ನು ಹೋದ ಆ ಕಡೆ. ಏನ್ ಮಾಡ್ತಿದ್ಯಾ ಮಹಾನುಭಾವ? ಅಕ್ಕ ಅಲ್ಲಿರೋದು ಎತ್ತಿದ್ರಲ್ಲ, ಹಾಕ್ಬಿಟ್ನ. ಏನ್ ಕತೆ ಅಕ್ಕ? ಸುಮ್ಮನೆ ಇರಿಟೇಷನ್ ಇವನು ತೇಜ. ಏನ್ ಮಾಡೋದ? ರೀಲ್ ಮಾಡ್ದಾಗಿಂದ ತೇಜ ನನ್ ಗುಂಗಿಂದ ಆಚೆನೇ ಬರ್ತಾ ಇಲ್ಲ. ಊಟ ಕುತ್ಕೊಂಡಿರೋರ್ನ ಎಬ್ಬಿಸ್ಬಾರ್ದು ತೇಜ. ಊಟ ತಿನ್ನೋರ್ ಬೇಕಾದ್ರೆ ಎದ್ ಬಂದು ನಮ್ಮ ಕೆಲಸ ಮಾಡ್ಬೋದಲ್ಲ ನೀವು. ಗೈಸ್, ಇವತ್ತು ನಾನು ನಿಮಗೆ ಒಂದು ಸೀಕ್ರೆಟ್ ಜಾಗ ತೋರಿಸ್ತೀನಿ. ನೋಡಿ, ನೀವು ಕೂಡ ಶಾಕ್ ಆಗ್ಬಿಡ್ತಾರೆ. ನಮ್ಮ ಮನೆಗೆ ಈ ಥರ ಎಲ್ಲ ಐತೆ ಅಂದ್ಬಿಟ್ಟು. ಎಲ್ಲ ಟೈಟ್ ಕಟ್ಕೊಂಡಿನಪ್ಪ, ಬರಲ್ಲ ಈಚೆ. ಆಯ್ತಾ ಗೈಸ್? ಇವಾಗ ನನ್ನ ಆಕ್ಷನ್ ಟೈಮ್. ಹತ್ರ ಬಾ. ಫಸ್ಟ್ಲಿ ನಾವು ಜನಕ್ಕೆ ಇದನ್ನು ತೋರಿಸೋಣ. ಆ ಕಡೆ ಗೈಸ್, ಇವಾಗ ನೋಡಿ ನಾನು ನಿಮ್ಗೆ ಏನು ಅದ್ಭುತ ತೋರಿಸ್ತೀನಿ. ಯಾವತ್ತೂ ನೋಡ್ದಿರೋ ಒಂದು ಸೀನ್ ತೋರಿಸ್ತೀನಿ. ಕಾಣಿಸ್ತೈತಾ? ಇದನ್ನು ನಾವು ಪ್ರೀತಿಯಿಂದ, ದಯೆಯಿಂದ ಈಚೆ ಹಾಕ್ಬೇಕು. ಯಾವ ಥರ ಹಾಕ್ತೀವಿ ಅಂತ ನೋಡಿ, ವಿಡಿಯೋ ತೋರಿಸ್ತೀನಿ. ಎಲ್ಲ ಬದುಕೆ ಇದ್ದಾವೆ ಗೈಸ್. ನೋಡಿ ಹೆಂಗೆ ಇರುವಾಗ ಮೊಟ್ಟೆಗಳೆಲ್ಲ ಸೇರ್ಕೊಂಡವೆ ಅಂತ. ಅದಕ್ಕೆ ಇದಕ್ಕೆ ಬಕೆಟ್ ಹಾಕ್ಬಿಟ್ಟು ಬಕೆಟಿಂದ ಒಯ್ಯೋಣ ಅಂತ ಬಂದೀವಿ. ಹೌದಾ? ಸರಿ, ಕನ್ಫ್ಯೂಸ್ ಆಗಿದೆ ಗೈಸ್. ನೋಡಿ ಒದ್ರಿದ್ದಕ್ಕೆ ಎಷ್ಟು ಬಂದು ನೋಡಿ ಈ ಕಡೆ ಗೈಸ್. ಇದಕ್ಕೆ ಸಾಫ್ಟ್ ಬ್ರಷ್ ಇದೆ, ಇದರಿಂದ ಎಂತ ಪ್ರಾಬ್ಲಮ್ ಆಗಲ್ಲ. ಗೈಸ್, ಈ ಸತಿ ಇನ್ನೂ ಹೆವಿಯಾಗಿ ಕಲೆಕ್ಷನ್ ಆಗದೆ, ತೋರಿಸ್ತೀನಿ. ಫುಲ್ ಇವಾಗ ನಮ್ಮನ್ನು ಎಷ್ಟು ಬೈಕೋತವೆ ಅಂದರೆ ಅಷ್ಟು ಬೈಕೋತವೆ. ಯಾಕೆ ಗೊತ್ತಾ? ಹೆವಿ ಬೈಕೋತಾವೆ ನಮ್ಮನ್ನ. ಗೈಸ್, ಇವಾಗ ನಾವು ಸಂಜೆಗೆ ಸ್ವಲ್ಪ ಸ್ನ್ಯಾಕ್ಸ್ ಕೊಡೋಣ ಅಂತ ಹೋಗ್ತಾ ಇದೀವಿ.
ಅವಳು ಯಾವ್ಯಾವ ಪದ ಕಟ್ಕೊಂಡು ಬರ್ತಾಳೆ. ಹಂಗೆ ತೆಗಿಯೋ ಅವಳ ತಲೆ ಮೇಲೆ ಸೂರ್ಯ ಒಂದ್ಸತಿ. ಇವತ್ತು ಪಾಟಿ ಕೊಡ್ತಾರ ಕೇಳ. ಹಾ ಪಾಟಿ ಕೊಡ್ತೀನಿ. ಓಕೆ ಸಂಜೆ ಬಾಯ್, ಹುಷಾರಾಗಿ ಹೋಗೋ. ಕಳ್ಬೇಕಿದ್ನ ಗೊತ್ತಿಲ್ಲ, ನೀನು ಹೋಗಿ. ನಮ್ಮ ಪ್ಲಾನ್ಸ್ ಇಲ್ಲ, ಆದರೆ ಬರ್ತೀನಿ. ಇಲ್ಲ ಅಂದರೆ ಎಂಜಾಯ್ ಯರ್ ಪೀಸ್ಫುಲ್ ಲೈಫ್. ಏನಂದ? ಒಳ್ಳೆ ಡೈಲಾಗು ಸಂಧ್ಯಾ, ಬಟ್ ನಾನು ಕರ್ಗಲ್ಲ ಇದಕ್ಕೆಲ್ಲ. ಟ್ರೈ ಟು ಇಂಪ್ರೆಸ್ ಮೀ ವಿತ್ ಸಮ್ ನಾನ್ ಸಿಂಕಿಂಗ್ ಡೈಲಾಗ್ಸ್. ಐ ಆಮ್ ಬೋಲ್ಡ್. ನಿನ್ನಂತ ಬೋರಿಂಗ್ ಕ್ಯಾರೆಕ್ಟರ್ನ ನಾನು ಜಗತ್ತಲ್ಲೇ ನೋಡಿಲ್ಲ. ಅಯ್ಯೋ ಹೌದೌದು, ಕಮಿಟೆಡ್ ಟು ದ ಚಿಪ್ಸ್ ಯು ಆರ್ ಈಟಿಂಗ್. ಏನು ಹೇಳ್ದ? ಮದೇ ಮೊನ್ನೆ ಕೇಳ್ಬೇಕು. ಹೋಗ್. A few moments later. ಚಾನ್ಸ್ ಕ್ಯಾಮ್ರಾ ದೂರ ಏನು ಮಾಡಲ್ಲ ಅವನು. ಕ್ಯಾಮ್ರಾ ಆಫ್ ಹೆವಿ ಆಡ್ತಾನೆ ಗೈಸಿನೋ. ಯಪ್ಪ ಏನ ಹಾ ಹೋಗು. ನಮ್ಮಮ್ಮ ಅದೆಷ್ಟು ಬೆಡ್ಶೀಟ್ಗಳನ್ನ ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಾ ಇದ್ವು ಗೊತ್ತಾ? ಇಷ್ಟೋ ವರ್ಷಗಳಿಂದ ಮೇಂಟೈನ್ ಮಾಡ್ತಾ ಇದ್ದೇವೆ. ಇವತ್ತು ಇರುವೆ ಬಿದ್ದಿದ್ದಕ್ಕೆ ಕಾಣಿಸ್ತವೆ ನನ್ನ ಕಣ್ಣಿಗೆ. ನಾನಿದ್ರೆ ಏನೋ ಡಿಸೈನ್ ಬೆಡ್ಶೀಟ್ ಕವರ್ಸು, ತಲ್ಮುಟೆ ಕವರ್ಸು ಎಲ್ಲೇ ತಿಕ್ಕಿದ್ವಿ ಇಷ್ಟು ವರ್ಷ. ಒಂದು ಇರುವೆ ಫ್ಯಾಮಿಲಿ ನಂಗೆ ಇವನ್ನೆಲ್ಲ ನೋಡೋ ಒಂದು ಅವಕಾಶ ಮಾಡಿಕೊಟ್ಟಿದೆ. ಥ್ಯಾಂಕ್ ಯು ಫಾರ್ ದಟ್ ಇರುವೆ ಆ್ಯಂಡ್ ದೇರ್ ಫ್ಯಾಮಿಲಿ. ಪೀಸ್. ಗೈಸ್, ನಿಮಗೆ ವಿಷಯ ಹೇಳಿಲ್ಲ ಅಲ್ಲ, ಈಗ ಒಂದು ಫಂಕ್ಷನ್ಗೆ ಅಂತ ಹೋಗ್ತಾ ಇದ್ದೀವಿ. ಓಕೆ. ಈ ಕಪ್ಪಿರುವ ವಿಷಯ ಬಂದರೆ ನಮ್ಮ ಅಮ್ಮದು ಒಂದು ಲಾಜಿಕ್ ಇದೆ ಅಂತ. ಅವ್ರು ಸ್ಕೂಲ್ಗೆ ಹೋಗ್ತಾ ಇದ್ದ ಟೈಮಲ್ಲಿ ಆ ಥರ ಒಂದು ಚೆಕ್ ಮಾಡಿಬಿಟ್ಟು ಪಾಸ್ ಆಗ್ತೀರಾ ಇಲ್ಲ ಅಂತ ಟೆಸ್ಟ್ ಮಾಡ್ತಾ ಇದ್ರಂತೆ. ಏನು ಲಾಜಿಕ್ಕು ಅಂತ ಅಮ್ಮ ಹೇಳ್ತಾ ಇರ್ತಾನೆ. ಯಾವ್ದು ಮಾತು ಲಾಜಿಕ್ ಅದು? ಕಪ್ಪಿರ್ಬೆ ಕೈ ಮೇಲೆ ಎತ್ತಿದ್ರೆ ಸ್ಕೂಲ್ ಮಕ್ಕಳಿದ್ದಾಗ ಖುಷಿ ಆಗೋದು, ನಾವು ಸ್ಕೂಲಲ್ಲಿ ಪಾಸ್ ಆಗ್ತೀವಿ ಅಂತ. ಹಾಂ ಯಾವ ಥರ ಅಂದರೆ ಹೆಂಗೆ ಹತ್ತೋದು ಅಂತ? ಕೈ ಕಂಬಿ ಇವಾಗ ಹೆಂಗಿತ್ತು ಹಿಂಗೆ ಮೇಲ್ಗಡೆವರೆಗೂ ಎತ್ತಬೇಕು. ಎಲ್ಲಿವರೆಗೂ? ಗೇಮ್ ಬಿಟ್ಟು ಮೇಲ್ಗಡೆ. ಈ ಗೇಮ್ ಬಿಟ್ಟು ಮೇಲ್ಗಡೆವರೆಗೂ ಬಂದರೆ ಪಾಸ್ ಆಗ್ತೀಯ ಅಂತನಾ? ಎಷ್ಟು ಪಾಸ್ ಆಗಿದ್ದೆ ಹೋಗ್ಲಿ? ಎಲ್ಲ ಇವಾಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇನ್ನು ಅಜ್ಜಿ ಮನೆಗೆ ಬರಬೇಕು. ಆನ್ ದ ವೇ ಇದ್ದಾರೆ, ನೋಡ ಬಂದ್ಮೇಲೆ. ಅಲ್ಲಿ ಒಂದು ಗ್ಯಾಂಗ್, ಗೊತ್ತಿರೋ ಗ್ಯಾಂಗ್ ಹೋಯ್ತಾ ಐತೆ. ಯಾರಿಗೆ ಗೊತ್ತಾ ಇರ್ಬೋದು ಹೇಳಿ? ಇಲ್ಲಿ ಕಸವನ್ನು ಹಾಕುವವರು ಕೋತಿಗಳು. ಅಣ್ಣ ಹಾಯ್. ಯೂಟ್ಯೂಬಲ್ಲೆಲ್ಲ ಹಾಕ್ತಾರೆ, ಏನು ಮಾಡಲಿಲ್ಲ. ಯೂಟ್ಯೂಬಲ್ಲಿ ರೆಕಾರ್ಡ್ ಮಾಡ್ತಿರೋದು. ಅಲ್ಲಿ ನೋಡು ಏನು ಬರ್ತಾರ ಗೊತ್ತಾ? ನಿನಗೆ ಹೇಳ್ದೆ ಅಂತಲ್ಲ, ಚೆನ್ನಾಗಿ ಬರ್ದವ್ರೆ ಅಂತ ಹೇಳ್ತಾ ಇರೋದು. ಇನ್ನೊಂದು ಗ್ಯಾಂಗ್ ನೋಡಿ ಇವಾಗ ಬರ್ತಾವ್ರೆ. ಎಲ್ಲಿ ವಿಡಿಯೋ ರಾಣಿನ ಕಾಣಿಸ್ತಾ ಇಲ್ಲ. ಹಾಯ್ 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 ಹಾಯ್. ವಾ ಎಂತ ವಿಡಿಯೋ ಮಾಡ್ತಾವಲ್ಲ ಇವಳು. ಕೈ ಮುಗಿಯಲ್ಲೇ. ಅಯ್ಯೋ ಭಕ್ತಿ ಇಲ್ಲ. ನೀವು ಒಳ್ಳೇದಾಗ್ಲಿ ಅಂತ ಹೇಳ್ದೆ. ಹೋಗ್ ಗೈಸ್, ಎಡಿಟರ್ ಐ ಮೀನ್ ಬ್ಲಾಗರ್ ಕಷ್ಟ ಒಂದೊಂದಲ್ಲ. ಇವಳು ಈ ಕಡೆ ಒಂದು ಇನ್ಸ್ಟಾಗ್ರಾಮ್ಗ, ಇವಳು ಇನ್ಸ್ಟಾಗ್ರಾಮ್ ಎಡಿಟ್ ಮಾಡ್ತಾಳೆ, ನಾನು ಯೂಟ್ಯೂಬ್ಗೆ ಎಡಿಟ್ ಮಾಡ್ತಾ ಇದ್ದೀನಿ. ನಾಯ್ಸ್ ಜಾಸ್ತಿ ಐತೆ ಅಂತ ಇಯರ್ಫೋನ್ಸ್ ಹಾಕೊಂಡಿದ್ದೀವಿ. ಗಾಯ್ಸ್ ಎಲ್ಲ ಊಟಕ್ಕೆ ಕುತ್ಕೊಂಡ್ಬಿಟ್ಟು ಕಾಲ್ ಆಗ್ತಾ ಇದೆ, ಬರೋ ಊಟಕ್ಕೆ ಅಂದ್ಬಿಟ್ಟು. ಬಂದೆ ಗಾಯ್ಸ್. ನಮ್ಮ ವೆಜಿಟೇರಿಯನ್ನು ಹೆಂಗೆ ಕುತ್ಕೊಂತ ಇದೆ ಅಮ್ಮ? ತಿಂಜೆ ಇಲ್ಲ ಗೊತ್ತು ಕಣ, ಅದಕ್ಕೆ ಕೇಳ್ತಾ ಇರೋದು. ವೆಜ್ ನಾನ್ ವೆಜ್ ಅಂತ. ನಿನ್ ಕಡೆ ಯಾವ ಮರ ಅಂತ ಹೇಳ್ತಾರೆ. ಓಹ್ ಗೈಸ್, ಆ ಕಡೆ ಕೆಲವು ಮರಗಳು ಸಸಿಗಳು ಹಾಕಿದ್ದಾರೆ. ಸಂಜೆ ಕೇಳ್ಬೇಕು ಯಾವ ಮರ ಅಂತ. ಯಾವ ಮರ ಹೇಳ್ತಾಳೆ ಅವಳು ನೋಡೋಣ. ಹಲೋ ಮೇಡಮ್, ಅಲ್ಲಿ ಕಾಣಿಸ್ತೈತೆ ಅಲ್ಲಿ ಮರಗಳದ್ದು ಸಸಿಗಳು ಹಾಕಿದ್ದಾರೆ. ಅದು ಯಾವ ಮರ ಗೊತ್ತಾ? ಹಾಂ ಯಾವ ಮರ ಗೆಸ್ ಮಾಡಿ ನೋಡೋಣ. ಕಾಣಿಸ್ತಿಲ್ಲ ಅಂತ ಫೋನಲ್ಲಿ ನೋಡು. ಕಾಟನ್ನ ಅಲ್ಲೇನೋ ವೈಟ್ ಇತ್ತಲ್ಲ, ಅದಕ್ಕೆ ಕಾಟನ್. ಅಲ್ಲಿ ವೈಟ್ ಆಯ್ತಾ? ಅಲ್ವಾ? ಅಲ್ಲ ಸಂಧ್ಯಾ, ಮತ್ತೆ ಗೆಸ್ ಮಾಡು ಸಂಧ್ಯಾ. ಯಾವ ಮರ ಇರ್ಬೋದು ಹೇಳು ಸಂಧ್ಯಾ? ಅಮ್ಮ ತೇಜು ನನ್ನ ಹತ್ರ ಮಾತಾಡಕ್ಕೆ ಏನೇನೋ ನೆಪ ಹುಡ್ಕೊಂಡ್ ಬರ್ತಾನೆ. ಹೋಗತ್ತಮ್ಮ, ಅವಳಿಗೆ ಯಾವ ಮರ ಅಂತಾನೆ ಗೊತ್ತಿಲ್ಲ. ಅದು ಯಾವ ಮರ ಗೊತ್ತಾಯ್ತಮ್ಮ? ಯಾವ್ದು?
ಬಿದ್ರು ಮರ ಅದೇ ಗೊತ್ತಿಲ್ಲ ಅವಳಿಗೆ. ಯಾವ್ದು ಬಿದ್ರು ಮರ? ಅದೇ ಬಿದ್ರು ಮರ. ಹಾ. ಅದೇನೋ ಮದ್ವೆಗಳಿಗೆಲ್ಲ ಹೂವ ಕಟ್ಟಿದ್ರೆ ಆ ಮರನೇ ಅದು. ಅವ ಹೇಳ್ಬಿಡ್ಮ ಅವನಿಗೆ ಡೈರೆಕ್ಟ್ ಆಗಿ ನನ್ನ ಮಗನ್ ಕೊಡಲ್ಲ ಅಂತ ಸುಮ್ಮನೆ ಇಲ್ದಿರಂಗೆ ಲೈಫ್ ಹಾಳು ಮಾಡ್ಕೊಂತ ನನ್ನಿಂದ. ಅವಳಿಗೆ ನೆಪ ಸಿಗ್ತಾ ಇಲ್ಲ. ಹಿಂಗೆಲ್ಲ ಉರ್ಸ್ಬಿಟ್ಟು ಕನ್ವಿನ್ಸ್ ಮಾಡೋದ್ರ ಮಾತಾಡ್ಬಿಟ್ಟು ಆಮೇಲೆ ಕ್ಯಾಚ್ ಹಾಕೋಣ ಅಂತ ಪ್ಲಾನ್ ಹಾಕೋತಾವಳೆ. ನಾನ್ ಬೀಳಲ್ಲ ಅಂತ ಹೇಳ್ಬಿಡತ್ತವ. ಆಕ್ಚುಲಿ ಅದೇನು ಅಂದ್ರೆ ನಂದು ಆತ ಮುಂದೆ ಇವತ್ತು ಯಾವ್ದೋ ಮ್ಯಾಚಿಂಗ್ ಬಟ್ಟೆ ಇದೆ ನೋಡು. ನಮ್ಮ ಅತ್ತೆ ಅಂದ್ರೆ ಗೌರವ ಜಾಸ್ತಿ. ಏನಿದೆಯಾ ಆದ್ಮೇಲೆ ಸಸ್ಯ ಅದು ಯಾವ್ದದು ಗಿಡಗಳದು? ಗಂಧದ ಮರ ಅನ್ಕಂಡೆ. ಆ ಕಡೆ ಅಲ್ಲಿ ಹಾಕೋರ ಒಳಗಡೆ ಕಲರ್ ಕಟ್ಟಾರಲ್ಲ ಅದು. ಎಡಿಟಿಂಗ್ ಅಲ್ಲಿ ಮುಳುಗಿದ ಸಂಧ್ಯಾ. ಮೋರಿ ದಾರಿ ಕಡೆಗೆ ನಡೆದ ಸಂಧ್ಯಾ. ಅವರೆಲ್ಲ ಆ ಕಡೆಯಿಂದ ಎಕ್ಸಿಟ್ ಆಗ್ತಾವ್ರೆ, ನಾವು ಈ ಕಡೆಯಿಂದ ಎಕ್ಸಿಟ್ ಆಗ್ತಾ ಇದೀವಿ. ಅಪ್ಪ ಬೇಗ ಕೈ ಕೊಡ್ತು. ರಿಯಾಕ್ಷನ್ ಇಟ್ಕೊಂಡು ಹೋದ್ ಒಳಗಡೆ. ನಾನು ಮುಂದೆ ಕೂತೈತೆ ಓಡಿಸ್ತಾಳೆ ಹೇಳ. ಅಜ್ಜಿ ಮುಖದಲ್ಲಿ ಗಾಬರಿ ನೋಡಿ ಗೈಸ್. ಮಾಮ ಇಲ್ಲಿ ಕೂತ್ಕೊಳ್ಳುತ್ತೆ. ನಾನು ಬರ್ತೀನಿ. ಅಣ್ಣ ಹುಷಾರಣ್ಣ, ಮತ್ತೆ ಸಿಗ್ತೀವಲ್ಲ ಗೊತ್ತಿಲ್ಲ. ವಿಡಿಯೋ ಮಾಡ್ಕೊತಾ ಇದೀನಿ, ಮುಖ ಝೂಮ್ ಆಗ್ತಾ ಇದೀನಿ. ಸಂಧ್ಯಾ ಲೇ ಬೇಡ ಸಂಧ್ಯಾ. ನಿಂತ್ರೋಳು ಇವಾಗ ಓಡ್ ಬತ್ತಾಳ ನೋಡಿ. ಮಮ್ಮಿ ಕೂಡ ಸ್ಟಾರ್ಟ್ ಆಗೈತಲ್ಲ. ಏ ಜುಮೆ ಬಾ ಜುಮೆ. ಏ ನನ್ನ ಹತ್ರ ಅಲ್ಲ ಕಣ ಕರೆದಿದ್ದು, ನನ್ನ ಹತ್ರ ಲೇ ಹಂಗಲ್ಲ ಕಣ ಹೇಳಿದ್ದಾನು. ನೋಡಿ ಗೈಸ್, ಇರುವೆಯಿಂದ ಮನೆಯಲ್ಲಿ ಎಷ್ಟು ಕೆಲಸ ಜಾಸ್ತಿ ಆಗ್ಬಿಟ್ಟೈತೆ. ಇವಾಗ ನಾವು ನಮ್ಮ ಬಟ್ಟೆಯನ್ನು ವಸ್ತ್ರವನ್ನು ಬದಲಾಯಿಸಿ ಈ ಕೆಲಸಗಳನ್ನ ಆರಂಭ ಮಾಡಬೇಕು. ಅದು ಅಮ್ಮನ ಆದೇಶ. ಅಲ್ಲಮ್ಮ ಈ ಗ್ಯಾಪಲ್ಲಿ 2 ಪಾರ್ಸಲ್ ಬಂದಿತ್ತು. ಶಾಕಿಂಗ್ ಏನಂದ್ರೆ 2 ಅಮ್ಮಂದೆ ಕೊಟ್ರೋ ನಂಬರ್ ನಮ್ಮ ಅಣ್ಣಂದು. ಎಷ್ಟು ಆರ್ಡ್ರ್ ಮಾಡ್ತೇನೆ ಅಮ್ಮ? ಏನಮ್ಮ ಮಾಡಕ್ ಕೆಲಸ ಇಲ್ವಾ ಮಮ್ಮಿ? ಎಷ್ಟು ಆರ್ಡ್ರ್ ಮಾಡ್ತೀವಿ ಮಮ್ಮಿ? 1 2? ಇವಾಗ 2. ನಾಳೆ ಎಷ್ಟು ಆರ್ಡ್ರ್ ಮಾಡ್ತೀಯ ನೀನು? ಇದೇ ಮಾತು ನಾನು ಸುಮ್ಮನೆ ಇರ್ತೀನಿ. ನೀನು ಖರ್ಚು ಮಾಡೋ ಕಾಸಿನ ವ್ಯಾಲ್ಯೂ ಗೊತ್ತಾ ನಿಂಗೆ? ಅದು ಗೊತ್ತಿರೋದಕ್ಕೆ ನಾನು ಆರ್ಡರ್ ಮಾಡೋದು. ಯಾಕಂದ್ರೆ ಸಂಪಾದನೆ ನಾನೇ ಮಾಡ್ತಿರೋದು, ವೇಸ್ಟ್ ಖರ್ಚು ಮಾಡೋದು. ಹೌದೌದೌದು. ಕೈಯಲ್ಲಿ ಕಾಸಿದ್ದಾಗ ಏನು ಬೇಕೋ ತಗೊಂಬರ್ತೀನಿ. ಸೀರೆಗಳೆಲ್ಲ ಸ್ಟಾಕ್ ಇದ್ರೆ ತಾನೇ ಮನೆಗೆ ಯಾರನ್ನ ಬಂದ್ರೆ ಕುಂಕುಮ ಕೊಡೋದು. ಓಹೋ ಗೈಸ್, ಸಂಜೆಗೆ ಒಂದು ಆಪರ್ಚುನಿಟಿ ಇತ್ತು. ನನ್ನ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡುವಂಥ ಆಪರ್ಚುನಿಟಿ ಸಂಜೆ ಮಿಸ್ ಮಾಡ್ಕೊಂಬಿಟ್ಟು. ಏನ್ ಮಾಡೋಕ್ಕಾಗುತ್ತೆ, ವಿಧಿ ಒಂದು ಬರ್ದಿದ್ರೆ ಅವಳು ಇನ್ನೊಂದು ಆಡ್ತಾ ಇದ್ದಾಳೆ. ಇವಾಗ ಅವಕಾಶನ ಅಕ್ಕನ ಕೈಯಿಂದ ಮೆಸೇಜ್ ಮಾಡಿಸ್ಕೊತಾ ಇದ್ದೀನಿ. ಸಂಧ್ಯಾ, ಐ ಮಿಸ್ ಯುವರ್ ಆಪರ್ಚುನಿಟಿ ಮಿಸ್ಸಿಂಗ್ ಸಂಧ್ಯಾ. ಇಟ್ಸ್ ಓಕೆ. ನೆಕ್ಸ್ಟ್ ಟೈಮ್ ಫ್ಯೂಚರಲ್ಲಿ ನಿಂಗೆ ಏನಾದ್ರು ಅವಕಾಶ ಅದೃಷ್ಟ ಅಂತ ಸಿಕ್ಕಿದ್ರೆ ಉಪಯೋಗಿಸ್ಕೊ. ಇವಾಗ ನನಗೆ ಅದೃಷ್ಟ ಇದೆ. ಹಾಲ ನಿಂಬೆಹಣ್ಣ ಅವೆಲ್ಲ ಹಾಕಿ ಇವರದು ಹೋಗ್ಬಿಡುತ್ತಾಗ. ಇಲ್ಲ, ಹೀಟ್ ಎಲ್ಲ ಹೋಗ್ಬಿಡುತ್ತೆ. ಹಾಲು ನಿಂಬೆಹಣ್ಣು ಮೊಸರು ಹಾಕಿದ್ರೆ ಇಲ್ಲ. ಗೈಸ್ ಫುಲ್ ಕ್ಲೀನ್ ಆಗ್ಬಿಟ್ಟೈತೆ. ಈ ಕಡೆ ಒಂದ್ ಸ್ವಲ್ಪ ಅಮ್ಮ ಕ್ಲೀನ್ ಮಾಡಿಲ್ಲ ಇನ್ನು ಮಾಡೋಣ. ಅಕ್ಕಿ ರುಬ್ಬಿಸ್ಕೊಂಡ್ ಕೊಟ್ರೆ ನೋಡು, ಒಂದ್ ಕೆಲಸ ಮುಗಿಯೋಷ್ಟರಲ್ಲಿ ಇನ್ನೊಂದು ಕೆಲಸ ಹೇಳ್ತದೆ. ಎಷ್ಟು ಇಷ್ಟಪಡ್ಬೇಕಪ್ಪ ನನ್ನ ಲೈಫಲ್ಲಿ ನಾನು. ಓಕೆ ಗೈಸ್, ವೆರಿ ಸಾರಿ. ಈ ವಿಡಿಯೋ ಒಂದು ಸ್ವಲ್ಪ ಹಳೇದು. ಯಾಕಂದರೆ ನಿನ್ನೆ ಯಾವುದೋ ಒಂದು ಪ್ಲ್ಯಾನ್ ಹಾಕಿದ್ದೆ, ಅದು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗಿಲ್ಲ, ಫ್ಲಾಪ್ ಆಯಿತು. ಅದಕ್ಕೆ ಆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಅದು ಒಂದು ಅಪ್ಲೋಡ್ ಮಾಡಿದಿರೋ ವಿಡಿಯೋ ಎಂಟರ್ಟೈನ್ಮೆಂಟ್ ವಿಡಿಯೋ ಒಂದಿತ್ತು ಅಂದ್ಬಿಟ್ಟು ಅದನ್ನೇ ಇವಾಗ ಕೂತ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಹೋಪ್ ಯು ಲೈಕ್ ದ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಿಂಗೆ ಸಪೋರ್ಟ್ ಮಾಡ್ತಾರೆ ಆಯಿತಾ. ನೆಕ್ಸ್ಟ್ ವಿಡಿಯೋ ಸ್ವಲ್ಪ ಎಂಟರ್ಟೈನಿಂಗ್, ಜೋಶ್ಫುಲ್ ಆಗಿರ್ತದೆ. ಹಾಗೆ ಅಷ್ಟೇ ಗೈಸ್. ನೆಕ್ಸ್ಟ್ ಸಿಗೋರ್ಗು ಹೇಳೋಕ್ಕಾಗೋದು ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗೋಣ.